ಆತ್ಮೀಯ ವಿದ್ಯಾರ್ಥಿಗಳೇ, ದೀರ್ಘಗದ್ಯ ಕೃಷ್ಣೇಗೌಡನ ಆನೆ ಇದನ್ನು ಬರೆದಿರುವಂತಹ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು. ಅಧ್ಯಾಯ 6 ನೋಡೋಣ. ಇದಕ್ಕಿಂತ ಹಿಂದೆ ಅಧ್ಯಾಯ 5ರ ಅಂತ್ಯದಲ್ಲಿ ಯಾವ ವಿಷಯವನ್ನು ನೋಡಿದೆವೆಂದರೆ, ನಿರೂಪಕರಾದಂತಹ ಬೀದಿ ನಾಯಿಗಳ ಕಾಟದ ಬಗ್ಗೆ ಪ್ರಸ್ತಾಪಿಸಲು ಮುನ್ಸಿಪಲ್ ಪ್ರೆಸಿಡೆಂಟ್ ಆದಂತಹ ಖಾನ್ ಸಾಹೇಬರ ಬಳಿಗೆ ಬರ್ತಾರೆ. ಬಂದ ನಂತರ ಅವರಿಬ್ಬರ ಮಧ್ಯದಲ್ಲಿ ಆ ಬೀದಿ ನಾಯಿಗಳ ಕಾಟದ ಬಗ್ಗೆ ಹಲವಾರು ವಿಷಯಗಳು ಚರ್ಚೆ ಆಗ್ತದೆ. ಚರ್ಚೆ ಆದ ನಂತರ ಖಾನ್ ಸಾಹೇಬರು ನಿರೂಪಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಏನಂತಂದ್ರೆ, ಒಳ್ಳೆ ಹೇಳ್ತೀರಿ, ನಂಗೇನು ಈ ನಾಯಿಗಳನ್ನ ಕಂಡರೆ ಪ್ರೀತಿನ ಸ್ವಾಮಿ. ಒಳ್ಳೇದು ಹೇಳ್ತೀರಿ ನಿರೂಪಕರೇ, ಈ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ ನಮ್ಗೆ. ನೋಡಿ, ಕುರಾನ್ ಪ್ರಕಾರ ಈ ನಾಯಿಗಳು ನಮಗೆ ಹಂದಿಗಳಿಗೆ ಸಮ. ನಿಜವಾದ ಮುಸಲ್ಮಾನ್ ಆದವನು ನಾಯಿ ಮುಟ್ಟಿಸಿಕೊಳ್ಳಲೇ ಕೂಡದು. ಅದು ಮುಟ್ಟಿಸಿಕೊಂಡರೆ ಮೈಗೆಲ್ಲ ಕೆಮ್ಮಣ್ಣು ಹಚ್ಚಿಕೊಂಡು ಸ್ನಾನ ಮಾಡಬೇಕಂತೆ. ಅಂಥದರಲ್ಲಿ ನಾನು ಈ ನಾಯಿಗಳನ್ನು ಸಾಕಿಕೊಂಡಿದ್ದೀನಿ ಅಂತಿರಲ್ಲ. ನೋಡಿ, ಖಾನ್ ಸಾಹೇಬ್ ಆಡುವಂತಹ ಮಾತಿನಲ್ಲಿ ಯಾವ ವಿಷಯವನ್ನು ಒಳಗೊಂಡಿದೆ ಅಂತಂದ್ರೆ, ಅವರ ಧರ್ಮದ ಪ್ರಕಾರ, ಇಸ್ಲಾಂ ಧರ್ಮದ ಪ್ರಕಾರ ಹಂದಿಯನ್ನು ಮುಟ್ಟಿಸಿಕೊಂಡ್ರೆ ಅದು ಒಂದು ಮೈಲಿಗೆ ಅನ್ನುವಂತಹ ಮನೋಭಾವನೆ ಇದೆಯಂತೆ. ಯಾವ ರೀತಿ ಹಂದಿಯನ್ನು ಮುಟ್ಟಿಸಿಕೊಂಡಾಗ ಮೈಲಿಗೆ ಆಗುತ್ತೆ ಅನ್ನುವಂತಹ ಮನೋಭಾವನೆ ಯಾವ ರೀತಿ ಇದೆಯೋ, ಅದೇ ರೀತಿ ನಾಯಿಗಳನ್ನು ಮುಟ್ಟಿಸಿಕೊಂಡರೂ ಕೂಡ ಮೈಲಿಗೆ ಅನ್ನುವಂತಹ ಮನೋಭಾವನೆ ಇದೆ ಅನ್ನುವಂಥದ್ದು ಖಾನ್ ಸಾಹೇಬರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಏನಂತಂದ್ರೆ, ಹಂದಿಗಳಲ್ಲಿ ಯಾವ ರೀತಿಗೆ ಮುಟ್ಟಿಸಿಕೊಳ್ಳುವುದಿಲ್ಲವೋ ಅದೇ ರೀತಿ ನಾಯಿಗಳನ್ನು ಕೂಡ ಅದೇ ರೀತಿಗೆ ಮುಟ್ಟಿಸಿಕೊಳ್ಳುವುದಿಲ್ಲ. ನಿಜವಾದ ಮುಸಲ್ಮಾನ್ ಆದವನು ನಾಯಿ ಮುಟ್ಟಿಸಿಕೊಳ್ಳಲೇ ಕೂಡದು. ನೋಡಿ, ಇಸ್ಲಾಂ ಧರ್ಮದಲ್ಲಿ ಆ ರೀತಿಯಾಗಿದೆ ಅಂತೆ. ನಾಯಿಯನ್ನು ಮುಟ್ಟಿಸಿಕೊಳ್ಳಲೇ ಕೂಡದು. ಒಂದು ವೇಳೆ ಏನಾದರೂ ಮುಟ್ಟಿಸಿಕೊಂಡರೆ ಏನ್ ಮಾಡ್ಬೇಕಾಗ್ತದಂದ್ರೆ, ಮೈಗೆಲ್ಲ ಅಂದ್ರೆ ದೇಹದ ತುಂಬೆಲ್ಲ ಕೆಂಪು ಮಣ್ಣನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕಂತೆ. ಸ್ನಾನ ಮಾಡಿದ ನಂತರ ಮೈಲಿಗೆಲ್ಲ ಹೊರಟೋಗುತ್ತೆ ಅನ್ನುವಂತಹ ಮನೋಭಾವನೆ ಆ ಕಾನ್ಸೆಪ್ಟ್. ಅಂಥದ್ರಲ್ಲಿ ನಾನು ಈ ನಾಯಿಗಳನ್ನು ಸಾಕಿಕೊಂಡಿದ್ದೀನಿ ಅಂತಿರಲ್ಲ. ಅಂದ್ರೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಈ ರೀತಿ ಮೈಲಿಗೆ ಅನ್ನುವಂತಹ ಮನೋಭಾವನೆ ಇರುವುದರಿಂದ ನೀವೇನ್ ಮಾಡ್ತಾ ಇದ್ದೀರಾ, ಈ ನಾಯಿಗಳನ್ನು ಸಾಕಿಕೊಂಡಿದ್ದೀನಿ ಅಂತಿರಲ್ಲ. ನೀವು ಹೇಳ್ತಕ್ಕಂಥದ್ದು ಅದು ತಪ್ಪು ಅನ್ನುವಂತಹ ಅಭಿಪ್ರಾಯಕ್ಕೆ ಬರ್ತಾರೆ ಖಾನ್ ಸಾಹೇಬರು. ಮತ್ತೆ ಖಾನ್ ಸಾಹೇಬರು ಮಾತಾಡ್ತಿರ್ತಾರೆ, ಹಾಗೆ ತಮ್ಮ ಮಾತನ್ನು ಮುಂದುವರಿಸ್ತಾ ಇರ್ತಾರೆ. ಅಂದ್ರೆ ಅವನ್ನೆಲ್ಲ ಅಂದ್ರೆ ಈ ಕಂಟ್ರಿ ನಾಯಿಗಳಿದಾವಲ್ಲ, ಈ ನಾಯಿಗಳ ಎರಾಡಿಕೇಟ್ ಮಾಡೋದಕ್ಕೆ ನಾವು ಕೈಲಾದದ್ದೆಲ್ಲ ಮಾಡಿದ್ದೇವೆ. ನೋಡಿ, ಖಾನ್ ಸಾಹೇಬ್ ಹೇಳ್ತಾರೆ ನಿರೂಪಕರಿಗೆ, ಏನಂದ್ರೆ ಆ ನಾಯಿಗಳು ನಿರ್ಮೂಲನೆ ಮಾಡುವುದಕ್ಕೆ, ಆ ನಾಯಿಗಳು ನಾಶ ಮಾಡುವುದಕ್ಕೆ ನಾವು ಕೈಲಾದದ್ದೆಲ್ಲ ಮಾಡಿದ್ದೇವೆ. ನಮ್ಮ ಕೈ ಏನು ಸಾಧ್ಯವಿದೆಯೋ ಎಲ್ಲವನ್ನು ಕೂಡ ಮಾಡಿದ್ದೇವೆ. ಆದ್ರೆ ಏನೇನು ಮಾಡಿದ್ದೇವೆ ಅಂತ ಕೂಡ ವಿಸ್ತರಿಸ್ತಾರೆ. ಶೂಟ್ ಮಾಡಿಸಿದ್ದೇನೆ. ನೋಡಿ, ಆ ನಾಯಿಗಳನ್ನು ಶೂಟ್ ಮಾಡಿಸಿದ್ದೇನೆ. ಪಾಯ್ಸನ್ ತರಿಸಿ ಹಾಕಿಸಿದ್ದೇನೆ. ನೋಡಿ, ವಿಷ ತರಿಸಿ ಕೂಡ ಹಾಕಿಸಿದ್ದೇನೆ. ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗೋನು ಇನ್ನೇನು ಮಾಡಬಹುದು ಹೇಳ್ರಿ. ನೋಡಿ, ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಆದವನು ಇನ್ನೇನು ಮಾಡ್ತಾನೆ? ಇಷ್ಟೆಲ್ಲ ಮಾಡಿದ್ದೀನಿ, ಏನು ಶೂಟ್ ಮಾಡಿಸಿದ್ದೀನಿ, ಪಾಯ್ಸನ್ ತರಿಸಿ ಹಾಕಿದ್ದೇನೆ, ಇನ್ನೇನು ಮಾಡೋದು ಹೇಳ್ರಿ. ಈ ಸಾರಿ ನಾವು ತರಿಸಿದ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣಲಿಲ್ಲ. ನೋಡ್ರಿ, ಯಾವ ರೀತಿಯಾಗಿ ತನ್ನ ತಪ್ಪನ್ನು ಅದರಿಂದ ಜಾರಿಕೊಳ್ಳಲಿಕ್ಕೆ ಯಾವ ರೀತಿಗೆ ಮಾತಾಡ್ತಾ ಇದ್ದಾರೆ. ನೋಡಿ, ತನ್ನ ತಪ್ಪನ್ನು ತಾವು ಒಪ್ಕೊಳ್ತಾ ಇಲ್ಲ ಕಾನ್ಸೆಪ್ಟ್, ಇನ್ನೊಬ್ಬರ ಮೇಲೆ ತಪ್ಪನ್ನು ಹೊರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಏನಂತಂದ್ರೆ, ಈ ಸಾರಿ ನಾವು ತರಿಸಿದ ಡಾಗ್ ಪಾಯ್ಸನ್ ಅಂದ್ರೆ ನಾಯಿಯ ವಿಷ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣಲಿಲ್ಲ. ಅಂದ್ರೆ ಅಷ್ಟೊಂದು ಪರಿಣಾಮಕಾರಿ ಹಾಗೆ ಕಾಣಲಿಲ್ಲ. ಅದೇನು ಅದನ್ನು ಕಲಬೆರಕೆ ಮಾಡ್ತಾರೋ ಏನೋ. ನೋಡಿ, ಅದನ್ನು ಕೂಡ ಕಲಬೆರಕೆ ಮಾಡ್ತಾರೋ ಏನೋ. ಕಲಬೆರಕೆ ಮಾಡಿರುವುದರಿಂದಲೇ ನಮಗೆ ನಾಯಿಗಳು ಸತ್ತಿರುವೇನೋ ಅನ್ನುವಂತಹ ವಿಚಾರಕ್ಕೆ ಬರ್ತಾರೆ ಖಾನ್ ಸಾಹೇಬರು. ಅಂದ್ರೆ ಒಟ್ಟಾರೆ ಇನ್ನೊಬ್ಬರ ಮೇಲೆ ಅಪವಾದವನ್ನು ಹೊರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಖಾನ್ ಸಾಹೇಬರು. ಆದರೂ ಕೂಡ ಈ ವರ್ಷ 200-300 ನಾಯಿ
ವರ್ಷ ಎಷ್ಟು ನಾಯಿಗಳನ್ನು ಸಾಯಿಸಿದ್ದೇವೆ ಅಂತ ಹೇಳ್ತಾರೆ ನಿರೂಪಕರಿಗೆ? 200ರಿಂದ 300 ನಾಯಿಗಳನ್ನು ಸಾಯಿಸಿದ್ದೇವೆ. ನೋಡಿ ಏನಪ್ಪ ಅಂದ್ರೆ ಅವು ಮುನ್ಸಿಪಾಲಿಟಿ ಹದ್ದುಬಸ್ತಿನ ಒಳಗೆ ಇದ್ರೆ ಮಾತ್ರ ನಾವು ಆಕ್ಷನ್ ತಗೋಬಹುದು. ನೋಡಿ, ಯಾಕಂದ್ರೆ ಕೆಲವೊಬ್ಬರು ಸಾಕಿದ ನಾಯಿಗಳಿರ್ತವೆ, ಅವುಗಳ ಮೇಲೆ ನಾವೇನು ಕ್ರಮ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅವು ಏನಾದರೂ ಮುನ್ಸಿಪಾಲಿಟಿ ಹದ್ದುಬಸ್ತಿನಲ್ಲಿದ್ರೆ ನಾವು ಕ್ರಮವನ್ನು ತೆಗೆದುಕೊಳ್ಳಬಹುದು ಎಂದು ಬಿಳಿಯ ಗಡ್ಡದ ಖಾನ್ ಸಾಹೇಬರು ಗಡ್ಡವನ್ನು ಬಿಟ್ಕೊಂಡಿದ್ದರು. ಆ ಖಾನ್ ಸಾಹೇಬರು ತಮ್ಮ ಗಡ್ಡವನ್ನು ನೀಡಿಕೊಳ್ಳುತ್ತಾ ಅಂದ್ರೆ ತಮ್ಮ ಗಡ್ಡವನ್ನು ಸರಿಪಡಿಸಿಕೊಳ್ಳುತ್ತಾ ತಿದ್ದುಕೊಳ್ಳುತ್ತಾ ತಮ್ಮ ಡಾಗ್ ಎರಾಡಿಕೇಶನ್ ಪ್ರೋಗ್ರಾಮ್ ಅನ್ನು ವಿವರಿಸಿದ್ದರು. ತಮ್ಮ ಡಾಗ್ ಎರಾಡಿಕೇಶನ್ ಅಂದ್ರೆ ಆ ನಾಯಿಯ ನಿರ್ಮೂಲನೆಯ ಕಾರ್ಯಕ್ರಮವನ್ನು ವಿವರಿಸಿ ನಿರೂಪಕರಿಗೆ ಹೇಳಿದರು. ಅವಾಗ ಆ ಮಾತಿಗೆ ಖಾನ್ ಸಾಹೇಬರ ಮಾತಿಗೆ ನಿರೂಪಕರು ಮಾತಾಡ್ತಾರೆ. ಏನಂತ ಮಾತನಾಡ್ತಾರೆ ಅಂದ್ರೆ, ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಹೇಬ್. ನೋಡಿ, ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೂಡ ಕೊಲ್ಲಲಿಲ್ಲ, ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಹೇಬ್. ಒಂದು ಸಾರಿ ನೀವು ಪೇಟೆ ಬೀದಿಲಿ ತಿರುಗಾಡಿದ್ರೆ ಗೊತ್ತಾಗುತ್ತೆ ಅವರು ಕೊಂದಿದ್ದಾರೋ ಅಥವಾ ಕೊಂದಿಲ್ವೋ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಈ ಒಂದು ಕೆಲಸ ಮಾಡಿ, ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸಬೇಕಂತ ಹೇಳಿ ಅವರ ಲೆಕ್ಕ ಸುಳ್ಳು ನಿಜವೋ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಿರೂಪಕರು ಸಲಹೆ ಕೊಡ್ತಾರೆ. ಏನು ಸಲಹೆ ಕೊಡ್ತಾರೆ ಅಂದ್ರೆ, ಖಾನ್ ಸಾಹೇಬ್ರೆ ಈಗ ಒಂದು ಕೆಲಸ ಮಾಡ್ಬೇಕು ನೀವು. ಏನಂತಂದ್ರೆ, ನಿಮ್ಮ ನೌಕರರು ಇನ್ನು ಮುಂದೆ ನಾಯಿಯನ್ನು ಕೊಂದ್ರೆ ಬಾಲ ತಗೊಂಡು ಬಂದು ತೋರಿಸ್ಬೇಕಂತ ಹೇಳಿ ನಿಮ್ಮ ನೌಕರರಿಗೆ. ಅವಾಗ ನಿಮ್ಮ ನೌಕರರ ಲೆಕ್ಕ ಸುಳ್ಳಾಗುತ್ತೋ ಅಥವಾ ನಿಜವಾಗುತ್ತೋ ನಿಮಗೆ ಏನಂದ್ರೆ ಗೊತ್ತಾಗುತ್ತೆ ಅನ್ನುವಂಥದ್ದು ನಿರೂಪಕರೆಂದರೆ ಸಲಹೆಯನ್ನು ಕೊಡ್ತಾರೆ ಖಾನ್ ಸಾಹೇಬರಿಗೆ. ಅವಾಗ ಖಾನ್ ಸಾಹೇಬ್ ಮಾತಾಡ್ತಾನೆ, ಮೂಡಿಗೆರೆ ಒಳಗೆ ಇನ್ನೂ ತುಂಬಾ ಕಂತ್ರಿ ನಾಯಿಗಳಿರುವುದು ನಿಜ. ಮತ್ತೆ ಕೊಡ್ತಾರೆ, ಸರಿ ಮೂಡಿಗೆರೆ ಒಳಗೆ ಇನ್ನೂ ತುಂಬಾ ಕಂತ್ರಿ ನಾಯಿಗಳಿರುವುದು ನಿಜ, ಒಪ್ಕೋತೀವಿ ನಾವು. ಅದಕ್ಕೆ ಕಾರಣ ಹೇಳ್ತೀವಿ. ಯಾಕೆ ಇನ್ನು ನಾಯಿಗಳಿವೆ ಅನ್ನೋದಕ್ಕೆ ಕಾರಣ ಹೇಳ್ತೀವಿ ಕೇಳಿ. ಅವನ್ನೆಲ್ಲ ಇಲ್ಲಿ ನಾಯಿಗಳಲ್ಲ. ನೋಡಿ, ಮೂಡಿಗೆರೆ ಇನ್ನೂ ನಾಯಿಗಳಿದಾವಲ್ಲ, ಆ ಇದ್ದಂತ ನಾಯಿಗಳು ಇಲ್ಲಿ ಬಂದವು ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು. ನೋಡಿ, ಹೊರಗಡೆಯಿಂದ ಇಲ್ಲಿಗೆ ಬಂದಿರತಕ್ಕಂತಹ ನಾಯಿಗಳು ಅವು ಮೂಲತಃ ಮೂಡಿಗೆರೆಯಲ್ಲಿ ಇದ್ದಂತ ನಾಯಿಗಳಲ್ಲ, ಹೊರಗಡೆಯಿಂದ ರವಾನೆಯಾಗಿ ಬಂದಿರತಕ್ಕಂಥವು. ಲಾರಿಲಿ ನಾಯಿಗಳನ್ನ ತುಂಬಿಕೊಂಡು ಬಂದು ಇಲ್ಲಿ ರಾತ್ರಿ ಬಿಟ್ಟು ಹೋಗಿದ್ದಾರೆ. ನೋಡಿ, ಸಾಹೇಬ್ ಬರ್ತಾರೆ, ಏನೋ ಲಾರಿಯಲ್ಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ರಾತ್ರಿ ಬಿಟ್ಟು ಹೋಗಿದ್ದಾರೆ. ಅವರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡುವ ಹಾಗಿಲ್ಲ. ಅದಕ್ಕೆ ನಾಯಿ ಕಾಟ ವಿಪರೀತ ಆದ ಕೂಡಲೇ ಲಾರಿಯಲ್ಲಿ ತುಂಬಿಸಿ ದೂರ ಎಲ್ಲಾದರೂ ಬಿಟ್ಟು ಬಿಡ್ತಾರೆ. ನೋಡಿ, ಕಾನ್ಸೆಪ್ಟ್ ಏನಂತಂದ್ರೆ ಅವರವರ ಧರ್ಮದ ಪ್ರಕಾರ, ಅಂದ್ರೆ ಬೇರೆ ಬೇರೆ ಧರ್ಮದವರ ಪ್ರಕಾರದಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ಪ್ರಾಣಿ ಹಿಂಸೆಯನ್ನು ಮಾಡುವ ಹಾಗಿಲ್ಲ. ಆ ಕಾರಣಕ್ಕೋಸ್ಕರ ನಾಯಿಗಳ ಕಾಟ ಹೆಚ್ಚಾದ ಕೂಡಲೇ ಏನ್ ಮಾಡ್ತಾರೆ ಅಂದ್ರೆ ಲಾರಿಗೆ ತುಂಬಿಸಿಕೊಂಡು ಬಂದು ಎಲ್ಲಾದರೂ ಬಿಟ್ಟು ಬಿಡ್ತಾರೆ. ಅದೇ ರೀತಿಗೆ ನಮ್ಮ ಮೂಡಿಗೆರೆಯಲ್ಲಿಯೂ ಕೂಡ ರಾತ್ರಿ ಲಾರಿಯಲ್ಲಿ ತುಂಬಿಸಿಕೊಂಡು ಬಂದು ಬಿಟ್ಟು ಹೋಗಿದ್ದಾರೆ. ಆ ಕಾರಣಕ್ಕೋಸ್ಕರ ಮೂಡಿಗೆರೆಯಲ್ಲಿ ಇನ್ನೂ ಕೂಡ ಕಂತ್ರಿ ನಾಯಿಗಳಿರುವುದು ನಿಜ ಅನ್ನುವಂಥದ್ದು ಕಾನ್ಸೆಪ್ಟ್ ಹೇಳ್ತಾರೆ. ಅವಾಗ ನಿರೂಪಕರು ಏನ್ ಮಾತಾಡ್ತಾರೆ ಅಂದ್ರೆ, ಸರ್ಕಾರಕ್ಕೆ ಯಾಕೆ ನೀವು ಕಾಂಪ್ಲೇಂಟ್ ಮಾಡಬಾರ್ದು, ಸರ್ಕಾರಕ್ಕೆ ಯಾಕೆ ನೀವು ದೂರನ್ನು ಕೊಡಬಾರ್ದ್ರಿ, ನೀವೇನ್ ಹೇಳ್ತಾ ಇದ್ದೀರಾ? ಏನಂದ್ರೆ ಲಾರಿಯಲ್ಲಿ ತುಂಬಿಸ್ಕೊಂಡು ಬಂದು ರಾತ್ರಿಯಲ್ಲಿ ಏನಂದ್ರೆ ಮೂಡಿಗೆರೆ ತಂದು ಬಿಡ್ತಾರೆ ಅಂತ ಹೇಳ್ತಿದ್ದೀರಲ್ಲ, ಹಾಗಾದ್ರೆ ಸರ್ಕಾರಕ್ಕೆ ಯಾಕೆ ನೀವು ಕಾಂಪ್ಲೇಂಟ್ ಕೊಡಬಾರ್ದು, ಯಾಕೆ ನೀವು ದೂರನ್ನು ಮಾಡಬಾರ್ದು ಅಂತಂದಾಗ ಅವಾಗ ಖಾನ್ ಸಾಹೇಬ್ ಮಾತಾಡ್ತಾರೆ, ನಾನು ಆಕ್ಷನ್ ತಗೊಂಡು ಬಿಡ್ತಿದ್ದೆ, ನಾನು ಕೂಡ ಕ್ರಮವನ್ನು ತಗೊಂಡು ಬಿಡ್ತಿದ್ದೆ, ಆದರೆ ಇವನ್ನೆಲ್ಲ ಯಾರು ನೋಡಿದ್ದಾರೆ ನೋಡಿ ಹೇಳ್ತಾನೆ. ಆದ್ರೆ ಮತ್ತೆ ಈ ರೀತಿ ಮಾತಾಡ್ತಾರೆ, ನೋಡಿ ಇವನ್ನೆಲ್ಲ ಯಾರು ನೋಡಿದ್ದಾರೆ, ಏನು ದಾಖಲೆ ಇದೆ, ಯಾರು ಸಾಕ್ಷಿ ಹೇಳ್ತಾರೆ, ಎಲ್ಲ ರಾತ್ರಿ ನಡೆಯುವ ಕೆಲಸ. ನೋಡಿ, ಜಾರಿಗೊಳ್ಳಲಿಕ್ಕೆ ಯಾವತ್ತೂ ಮಾತಾಡೋದಂತ ವಿಚಾರ ಇದೆ ನೋಡಿ, ಎಲ್ಲ ರಾತ್ರಿ ನಡೆಯುವಂತ ಕೆಲಸ. ಯಾಕಂದ್ರೆ ಏನಾದರೂ ಒಂದು ದೂರು ಕೊಡಬೇಕು ಅಂತಂದ್ರೆ ದಾಖಲೆಗಳು ಬೇಕಾಗ್ತದೆ, ಮತ್ತೆ ಸಾಕ್ಷಿ ಹೇಳಬೇಕು ಅಂದ್ರೆ ಕಣ್ಣಿನಿಂದ ನೋಡಿರಬೇಕಾಗುತ್ತದೆ. ಅದರಿಂದ ಯಾರು ನೋಡಿದ್ದಾರೆ, ಏನ್ ದಾಖಲೆ ಇದೆ, ಸಾಕ್ಷಿ ಯಾರು ಹೇಳ್ತಾರೆ, ಇವೆಲ್ಲ ರಾತ್ರಿ ನಡೆಯುವ ಕೆಲಸ ಇದೆ ಅಂದುಕೊಂಡು ಖಾನ್ ಸಾಹೇಬರು ನಿರೂಪಕರಿಗೆ ಹೇಳ್ತಾರೆ. ಅವಾಗ ನಿರೂಪಕರು ಮಾತಾಡ್ತಾರೆ, ಅವರ ಅಹಿಂಸೆಗೆ ಬೆಂಕಿ
ಯಾಕಂದ್ರೆ ಮೇಲೆ ಕಾನ್ಸೆಪ್ಟ್ ಹೇಳಿದ್ರು ಏನಂದ್ರೆ ಅವರವರ ಧರ್ಮದಲ್ಲಿ ಏನಂದ್ರೆ ಪ್ರಾಣಿ ಹಿಂಸೆಯನ್ನು ಮಾಡುವ ಹಾಗಿಲ್ಲ, ಏನು ನಾಯಿಗಳು ಹೆಚ್ಚಾದ ಕೂಡಲೇ ಬಂದು ಈ ರೀತಿಯಾಗಿ ಬಿಟ್ಟು ಹೋಗ್ತಾರೆ ಅಂತಂದಾಗ ಅವರು ನಿರೂಪಕರು ಮಾತಾಡ್ತಾರೆ, ಅವರ ಅಹಿಂಸೆಗೆ ಬೆಂಕಿ ಹಾಕಿದ್ರೆ ನಿನ್ನೆ 7 ಜನಕ್ಕೆ ಸುಮಾರು ದನಗಳಿಗೆ ಹುಚ್ಚು ನಾಯಿ ಕಚ್ಚಿದೆಯಂತೆ, ನೀವು ಕಂಪ್ಲೇಂಟ್ ಕೊಡಿದ್ರೆ ಬೇಡ, ನಿಮಗೆ ಗ್ಯಾರಂಟಿ ಗೊತ್ತಿದ್ರೆ ಹೇಳಿ, ನಾನಾದರೂ ಪತ್ರಿಕೆಗಳಿಗೆ ಬರೆಯುತ್ತೇನೆ. ನೋಡಿ ಏನೋ ನಿನ್ನೆ 7 ಜನಕ್ಕೆ, ನೋಡ್ರಿ 7 ಜನಕ್ಕೆ ಮತ್ತು ಸುಮಾರು ದನಗಳಿಗೆ ಹುಚ್ಚು ನಾಯಿ ಕಚ್ಚಿದೆ ಅಂತೆ. ನೀವು ಕಂಪ್ಲೇಂಟ್ ಕೊಡ್ತೀರಿ ಬಿಡ್ರಿ, ನಿಮಗೆ ಗ್ಯಾರಂಟಿ ಗೊತ್ತಿದ್ರಿ ಹೇಳ್ರಿ, ನಿಮಗೆ ಗ್ಯಾರಂಟಿ ಅಂದ್ರೆ ಖಚಿತವಾಗಿ ಗೊತ್ತಿದ್ರಿ ಹೇಳ್ರಿ, ಏನಂದ್ರೆ ಈ ರೀತಿಯಾಗಿ ತಂದು ಬಿಡ್ತಾ ಇದ್ದಾರೆ ಅಂತಕೊಂಡು ನೀವು ಖಚಿತವಾಗಿ ಹೇಳ್ರಿ, ಅವಾಗ ಏನ್ ಮಾಡ್ತೀನಿ ನಾನು ಪತ್ರಿಕೆಗೆ ಬರೆಯುತ್ತೇನೆ ಎಂದು ನಿರೂಪಕರು ಹೇಳ್ತಾರೆ ಖಾನ್ ಸಾಹೇಬ್ರಿಗೆ. ಅವಾಗ ಅಯ್ಯಯ್ಯೋ ಹಂಗೆಲ್ಲ ಮಾಡಬೇಡಿ ಸರ್, ಇದು ಬಹಳ ಸೆನ್ಸಿಟಿವ್ ಮ್ಯಾಟರ್. ಯಾವಾಗ ನಿರೂಪಕರು ಪತ್ರಿಕೆಗಳಲ್ಲಿ ಬರೆಯುತ್ತೇನೆ ಅಂದ ತಕ್ಷಣವೇ ಅವಾಗ ಖಾನ್ ಸಾಹೇಬ್ ಮಾತಾಡ್ತಾರೆ, ಅಯ್ಯಯ್ಯೋ ಹಂಗೆಲ್ಲ ಮಾಡಬೇಡಿ ಸರ್, ಇದು ಬಹಳ ಸೆನ್ಸಿಟಿವ್ ಮ್ಯಾಟರ್, ಅಂದ್ರೆ ಇದು ಬಹಳ ಸೂಕ್ಷ್ಮವಾದಂತಹ ವಿಷಯ. ನಾನು ಮುಸಲ್ಮಾನ್ ಆಗಿದ್ದುಕೊಂಡು ಬೇರೆ ಧರ್ಮದವರ ವಿರುದ್ಧ ಹೇಳಿಕೆ ಕೊಟ್ಟರೆ ತುಂಬಾ ಅಪಾರ್ಥ ಬಂದುಬಿಡುತ್ತೆ. ಹಿಂದೂಗಳ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು? ಅವರವರ ಧರ್ಮ ಅವರವರಿಗೆ ದೊಡ್ಡದಲ್ಲವೇ? ಯಾಕಂದ್ರೆ ಇಸ್ಲಾಂ ಧರ್ಮದಲ್ಲಿ ಹಂದಿಗಳನ್ನು ಮುಟ್ಟಿಸಿಕೊಂಡರೆ ಮೈಲಿಗೆ ಆಗುತ್ತೆ ಅನ್ನುವಂತಹ ಮನೋಭಾವನೆ, ಅದೇ ರೀತಿ ನಾಯಿಗಳನ್ನು ಮುಟ್ಟಿಸಿಕೊಂಡರೂ ಕೂಡ ಮೈಲಿಗೆ ಆಗುತ್ತೆ ಅನ್ನುವಂತಹ ಮನೋಭಾವನೆ ಯಾವ ರೀತಿ ಇರುತ್ತೋ ಅದೇ ರೀತಿ ಹಿಂದೂ ಧರ್ಮದಲ್ಲಿಯೂ ಕೂಡ ಏನು ಪ್ರಾಣಿಗಳನ್ನು ಹಿಂಸೆ ಮಾಡುವ ಹಾಗೆ ಇಲ್ಲ ಅನ್ನುವಂತಹ ಅಂಶವನ್ನು ಹೇಳ್ತಾರೆ. ಅದಕ್ಕೋಸ್ಕರ ಏನಂದ್ರೆ ಧರ್ಮದವರ ವಿರುದ್ಧ ಹೇಳಿಕೊಂಡು ಯಾಕೆ ನನ್ನ ಅಪಾರ್ಥ ಬಂದ್ಬಿಡುತ್ತೆ, ಅವರ ಮನಸ್ಸಿಗೆ ಯಾಕೆ ನೋವು ಉಂಟು ಮಾಡಬೇಕು, ಅವರವರಿಗೆ ಅವರವರ ಧರ್ಮ ದೊಡ್ಡದಲ್ಲವೇ ಅನ್ನುವಂಥ ಮಾತನ್ನು ಹೇಳ್ತಾರೆ ಖಾನ್ ಸಾಹೇಬ್. ಅವಾಗ ನಿರೂಪಕರು ಮಾತಾಡ್ತಾರೆ, ಅಲ್ರಿ ಖಾನ್ ಸಾಹೇಬ್ರೆ, ಆ ನಾಯಿಗಳ ಕೈಲಿ ಕಚ್ಚಿಸಿಕೊಳ್ಬೇಕಾದ್ರೆ ಹೊಟ್ಟೆಗೆ 14 ಇಂಜೆಕ್ಷನ್ ಚುಚ್ಚಿಸಿಕೊಳ್ಳಬೇಕಾದ್ರೆ ಆಗ ನೋವಾಗುವುದಿಲ್ಲರಿ. ನೋಡ್ರಿ ಮೇಲೆ ಹೇಳ್ತೀರಿ ಏನಂದ್ರೆ ಅವರ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು ಅಂತ ಹೇಳ್ತಿದ್ದಾರಲ್ಲ, ಬಟ್ ಈಗೇನಂದ್ರೆ ನೋವಾಗುವುದಿಲ್ಲ ಅವರಿಗೆ. ಅವಾಗ ಖಾನ್ ಸಾಹೇಬ್ ಮಾತಾಡ್ತಾರೆ, ಏನ್ ಮಾಡ್ತೀರಿ, ಜನಕ್ಕೆ ತಿಳುವಳಿಕೆ ಕಡಿಮೆ ಇದೆ, ಜನಕ್ಕೆ ತಿಳುವಳಿಕೆ ತುಂಬಾ ಕಡಿಮೆ ಇದೆ, ಉಳಿದವರ ಮೇಲೆ ಸುಳ್ಳು ಅಪಾದನೆ ಮಾಡ್ತಿದ್ದಾನೆ ಅಂದು ಬಿಡ್ತಾರೆ ಸಲೀಸಾಗಿ. ಅಂದ್ರೆ ನನ್ನ ಮೇಲೆ ಇಲ್ಲ ಸದನ ಅಪವಾದ ಮೂಡಿಸ್ತಾ ಇದೆ, ಆ ಸಹಾಯ ಮಾಡದ, ಹೀಗೆ ಮಾಡದ, ಬೀದಿ ನಾಯಿಗಳನ್ನು ನಿರ್ಮೂಲನೆ ಮಾಡಿಲ್ಲ, ಇಡೀ ಇಲ್ಲ ಸದನ ಅಪವಾದಗಳನ್ನು ಹೊರಿಸ್ತಾ ಇದ್ದಾರೆ ನನ್ನ ಮೇಲೆ. ಜನರೆಲ್ಲರೂ ಎಷ್ಟು ನಾಯಿ ಕೊಂದರು ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರ್ತಿವೆ ಅಂತ ಚೂರು ಯೋಚನೆ ಮಾಡೋಲ್ಲ, ಜನ ಒಂದು ಚೂರು ಕೂಡ ಯೋಚನೆ ಮಾಡಲ್ಲ, ಬರೀ ಎಲ್ಲರೂ ಕೂಡ ಮೇಲೆ ಅಪವಾದವನ್ನು ಹೊರಿಸ್ತಾ ಇರ್ತಾರೆ ಅಂತೇಳಿ ಖಾನ್ ಸಾಹೇಬ್ ನಿರೂಪಕರಿಗೆ ಹೇಳ್ತಾನೆ. ಅವಾಗ ನಿರೂಪಕರು ಮಾತಾಡ್ತಾರೆ, ನನ್ನ ಎಲ್ಲಾ ಪ್ರಶ್ನೆ ತಕರಾರುಗಳಿಗೂ ಈತನ ಹತ್ತಿರ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿರುವಂತೆ ಕಂಡಿತ್ತು. ಮನಸ್ಸಿನ ಪಡ್ತಾರೆ ನಿರೂಪಕರು ಅಂದ್ರೆ ನನ್ನ ಎಲ್ಲಾ ಪ್ರಶ್ನೆಗಳು, ನಾನು ಏನೇ ಪ್ರಶ್ನೆಗಳು ಕೇಳಿದರೂ ಕೂಡ ನನ್ನ ಎಲ್ಲಾ ತಕರಾರುಗಳು ಕೂಡ ಈತನ ಸಿದ್ಧಪಡಿಸಿಕೊಂಡಂತಹ ಉತ್ತರಗಳು ಇವೆ ಅನ್ನುವಂಥದ್ದು ಗೊತ್ತಾಯಿತು. ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಈತ ನನ್ನ ಬಳಿ ಮಾತಾಡುತ್ತಿದ್ದ. ನೋಡಿ, ಸರ್ಕಾರದ ವ್ಯವಹಾರದ ರೀತಿ ಅಂದ್ರೆ ನಿರ್ಭಾವನೆ ಅಂತಂದ್ರೆ ಯಾವುದೋ ಭಾವನೆ ಇಲ್ಲದೆ ಇರತಕ್ಕಂಥದ್ದು, ಸಂಬಂಧಗಳು ಇಲ್ಲದ ರೀತಿಯಲ್ಲಿ ಕೂಡ ಸರ್ಕಾರದ ವ್ಯವಹಾರದಲ್ಲಿ ಯಾವ ರೀತಿಯಾಗಿ ಮಾತುಗಳು ಮಾತಾಡ್ತಾರೋ ಅದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಮಾತನಾಡ್ತಾ ಇಲ್ಲ. ಅದನ್ನು ಹಂಚಿಕೊಳ್ಳದೇ ಅಂದ್ರೆ ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ಕೂಡ ಅವನು ಮಾತನಾಡ್ತಾ ಇದ್ದಾನೆ. ನನ್ನ ಬಳಿ ಸ್ಟಾಕ್ಮನ್ ಪುಟ್ಟಯ್ಯ ಚಿತಾಮಣಿ ಮಾಡಿ ಎಬ್ಬಿಸಿದ ಸಿಟ್ಟನ್ನೆಲ್ಲ ಖಾನ್ ಸಾಹೇಬರು ದೇಶವಾದಿ ಪುಸ್ತಕಗಳಿಂದ ಇಲ್ಲದೇ ಹೋಯಿತು. ಏನು ಸ್ಟಾಕ್ಮನ್ ಪುಟ್ಟಯ್ಯ ನನ್ನನ್ನು ಪ್ರಚೋದಿಸಿ ಸಿಟ್ಟನ್ನು ತಂದುಬಿಟ್ಟ, ಭಯಂಕರವಾಗಿ ಆ ಸಿಟ್ಟಿಗೆ ಸಿಟ್ಟ ಆ ಸ್ಟಾಕ್ಮನ್ ಪುಟ್ಟಯ್ಯ. ಆ ಸಿಟ್ಟು ಏನಾಗಿದೆ ಈಗ ಖಾನ್ ಸಾಹೇಬರು ಕೊಡುವಂತಹ ಉತ್ತರಗಳಿಂದ ಇಲ್ಲದೇ ಹೋಯಿತು ಅನ್ನುವಂಥದ್ದು ನಿರೂಪಕರು ಹೇಳಿದ್ರೆ ತಮ್ಮಲ್ಲಿ ನಾವು ಯೋಚನೆ ಮಾಡುವಂತಹ ಒಂದು ವಿಚಾರ. ಅವಾಗ ಮತ್ತೆ ನಿರೂಪಕರು ಮಾತಾಡ್ತಾರೆ, ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಗೊಂಡು ಬಂದು ಧರ್ಮಕ್ಕೆ ಗಂಟು ಹಾಕಿ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ನೋಡಿ, ಯಾಕಂದ್ರೆ ಅಲ್ಲಿ ಹಿಂದೆ ಕೂಡ ಹೇಳಿದ್ರು ಏನಂತಂದ್ರೆ ಯಾಕೆ ಅವರ ಮನಸ್ಸಿಗೆ ನೋವುಂಟು ಮಾಡಬೇಕು ಅನ್ನುವಂಥದ್ದು ಕೂಡ. ಇಲ್ಲಿ ಸುಮ್ಮನೆ ನೀವು ಕಾಂಪ್ಲಿಕೇಟ್ ಯಾಕೆ ಮಾಡ್ತಾ ಇದ್ದೀರಾ, ಸುಮ್ಮನೆ ನೀವು ಈ ಧರ್ಮಕ್ಕೆ ಗಂಟು ಯಾಕೆ ಹಾಕ್ತಾ ಇದ್ದೀರಿ, ನೀವು ಧರ್ಮಕ್ಕೆ ಗಂಟಾಕಿ ಅತಿ ಜಟಿಲವಾಗಿ ಯಾಕೆ ನೀವು ಮಾಡ್ಕೊಳ್ತಾ ಇದ್ದೀರಾ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಈ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ. ಮುನ್ಸಿಪಲ್ ಪ್ರೆಸಿಡೆಂಟ್ ಆದರೂ ಏನ್ ಮಾಡಬೇಕು, ಈ ಊರನ್ನು ಸ್ವಚ್ಛವಾಗಿ
ಸುರಕ್ಷಿತವಾಗಿರುವುದು ಅದು ನಿಮ್ಮ ಕರ್ತವ್ಯ. ಅದು ಬಿಟ್ಟು ಅದರಿಂದ ಬರುವ ರೋಗಗಳಿಗೆ ಉಚಿತ ಔಷಧಿ ಹಂಚುತ್ತೀನಿ ಎನ್ನುತ್ತಿದ್ದೀರಾ, ಇದು ನೀವು ಮಾಡ್ತಕ್ಕಂಥದ್ದು ಸರಿನಾ ಅನ್ನುವಂಥದ್ದು ನಿರೂಪಕರು ಆ ಕಾನ್ಸೆಪ್ಟ್ಗೆ ಮಾತಾಡ್ತಾರೆ. ಅವಾಗ ಕಾನ್ಸೆಪ್ಟ್ ಮಾತಾಡ್ತಾನೆ, ಈ ಊರಿನವರೆಲ್ಲ ನಿಮ್ಮ ಥರನೇ ಯೋಚನೆ ಮಾಡಿದರೆ ನನಗೆ ಕಷ್ಟ ಇತ್ತು ಸಹ. ಈ ಕುರ್ಚಿ ಮೇಲೆ ಕುತ್ಕೊಂಡವನು ಎಲ್ರಿಗೂ ಒಪ್ಪಿಗೆ ಆಗುವ ಹಾಗೆ ನಡ್ಕೋಬೇಕಾಗುತ್ತೆ. ನೋಡಿ ಕಾನ್ಸೆಪ್ಟ್ ಮಾತಾಡ್ತಾನೆ, ನಿಮ್ಮ ಥರ ಯೋಚನೆ ಮಾಡಿ ನನಗೆ ಯಾಕೆ ಈ ರೀತಿ ಕಷ್ಟ ಬರ್ತಿತ್ತು? ಯಾಕಂದರೆ ನಿಮಗೆ ಜವಾಬ್ದಾರಿ ಇದೆ. ಏನಂದರೆ ಈ ಕಂತ್ರಿ ನಾಯಿಗಳ ಕಾಟದ ಬಗ್ಗೆ ಆಗಿರ್ಬೋದು, ಇಡೀ ಒಂದು ಊರಿನ ಬಗ್ಗೆ ನಿಮಗೆ ಯಾವ ರೀತಿ ಜವಾಬ್ದಾರಿ ಇದೆಯೋ ಅದೇ ರೀತಿ ಪ್ರತಿಯೊಬ್ಬ ಜನರಿಗೂ ಕೂಡ ಈ ರೀತಿ ಇದ್ದರೆ ಅದಕ್ಕೆ ಈ ರೀತಿ ಕಷ್ಟ ಬರ್ತಿತ್ತು. ಈ ಕುರ್ಚಿ ಮೇಲೆ ಕೂತ್ಕೊಂಡವನಿಗೆ ಎಲ್ಲರಿಗೂ ಒಪ್ಪಿಗೆ ಆಗುವ ಕೆಲಸ ಮಾಡಬೇಕಾಗುತ್ತೆ, ಎಲ್ಲಾ ಜನರಿಗೂ ಕೂಡ ಒಪ್ಪಿಗೆ ಆಗುವ ರೀತಿ ನಡ್ಕೊಳ್ಬೇಕಾಗುತ್ತೆ. ಅದು ಬಂದಿರುವುದು ಕಷ್ಟ ನನಗೆ. ನಾನೇಗೆ ಕಾಂಪ್ಲಿಕೇಟ್ ಮಾಡೋದಕ್ಕೆ ಹೋಗಲಿ ಹೇಳಿ, ನಾನೇಗೆ ಈ ರೀತಿ ಜಟಿಲವಾಗಿ ಮಾಡಿಕೊಳ್ಳಕ್ಕೆ ಹೋಗಲಿ ಹೇಳಿ. ಮೊನ್ನೆ ನೋಡಿ ಆ ಕೃಷ್ಣೇಗೌಡರ ಆನೆ ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗಬೇಡಿ ಅಂದಿದ್ದಕ್ಕೆ ನೀವು ರಂಜಾನ್ ದಿನ ಒಂಟೆನ ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗ್ಬೋದು, ನಾವು ಆನೆ ಕರ್ಕೊಂಡು ಹೋಗಬಾರದು ಅಂತ ಹೇಳೋದಕ್ಕೆ ನೀನು ಯಾವತ್ತು? ಒಂದಷ್ಟು ಜನ ಜಗಳಕ್ಕೆ ಬಂದರು. ನೋಡಿ ಜಗಳಕ್ಕೆ ಬಂದ್ಬಿಡ್ತಾರೆ ನನ್ನ ಮೇಲೆ. ಯಾಕೆ ನಾನೇ ಹೇಳಿದೆ ಒಂದ್ಸಲ ಮೊನ್ನೆ, ನೋಡಪ್ಪ ಕೃಷ್ಣೇಗೌಡನೇ ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಒಂದು ಮಾತು ಅಂದಿದ್ದಕ್ಕೆ ಆ ಜನ ಉಂಟ ನನ್ನ ನೆನಪಿಗೆ ಏನಂತ ಗೊತ್ತಾ? ರಂಜಾನ್ ದಿನ ಒಂಟೆಯನ್ನು ಪೇಟೆ ಬೀದಿಯಲ್ಲಿ ಯಾಕೆ ನೀವು ಕರ್ಕೊಂಡು ಹೋಗ್ತಿದ್ರ ಅಂತಕೊಂಡು ಈ ರೀತಿ ತಿರುಗಿ ನನ್ನ ವಿರುದ್ಧನೇ ಕೂಡ ಮಾತನಾಡಿದರೆ, ನನ್ನ ವಿರುದ್ಧನೇ ಕೂಡ ಜಗಳಕ್ಕೆ ಬಂದಿದ್ದಾರೆ. ಆನೆ ಪೇಟೆ ಬೀದಿಯಲ್ಲಿ ಹೋಗ್ತಾ ಹಣ್ಣಿನ ಅಂಗಡಿಯವನ ಸೇಬಿನ ಹಣ್ಣು, ದ್ರಾಕ್ಷಿ, ತರಕಾರಿ ಅಂಗಡಿಯವನ ಮುಲ್ಲಂಗಿ, ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಡು ತಿಂದಿದೆ. ಇಲ್ಲಿ ತರಬೇಡಿ ಆನೆನ ಅಂದ್ರೆ ಅದನ್ನ ಹಿಂದೂ ಮುಸ್ಲಿಂ ಪ್ರಶ್ನೆ ಮಾಡ್ತಾರೆ. ನೋಡಿ ನಾನು ಹೇಳಿದ್ದು ಒಳ್ಳೆಯದೇ, ಆದರೂ ಕೂಡ ಏನಂತಂದ್ರೆ ಈ ರೀತಿ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂತಹ ಪ್ರಶ್ನೆ ಕೂಡ ಮಾಡ್ತಾರೆ. ನೀವ್ಯಾಕೆ ತಂದಿದ್ದೀರಿ ಅನ್ನುವಂತಹ ಮಾತನ್ನು ಮಾತನಾಡ್ತಾ ಇರ್ತಾರೆ. ಇಂತಹ ಜನಗಳಿಗೆ ಏನ್ ಹೇಳ್ತೀರ ನೀವು? ಸಿಂಪಲ್ ವಿಷಯ ಕಾಂಪ್ಲಿಕೇಟ್ ಮಾಡ್ತಿದ್ದೀನಿ ಅಂತಿದ್ದೀರಲ್ಲ ನೀವು. ಇದನ್ನು ಚಿಕ್ಕ 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 ವಿಷಯ ಇದೆ, ಇದನ್ನೇ ನೀವೇನು ಮಾತಾಡ್ತಾ ಇದ್ದೀರಿ? ಈಗ ದೊಡ್ಡ ದೊಡ್ಡ ವಿಷಯ ಮಾಡ್ತಿದ್ದೀನಿ ಅಂತ ಮಾತಾಡ್ತಿದ್ದೀರಲ್ಲ. ಈ ಕುರ್ಚಿ ಮೇಲೆ ತಾವು ಒಂದಲ್ಲ ಒಂದು ದಿನ ಕೂತ್ಕೊಂಡ್ರೆ ಗೊತ್ತಾಗುತ್ತೆ ಹೇಗೆ ಎಲ್ಲ ಕಾಂಪ್ಲಿಕೇಟ್ ಆಗಿದೆ ಅನ್ನೋದು. ನೋಡಿ ನಿರೂಪಕ, ನೋಡಿ ಕಾನ್ಸೆಪ್ಟ್ ನಿರೂಪಕ ಹೇಳ್ತಾನೆ, ನಿರೂಪಕರೇ ನೀವು ಒಂದಲ್ಲ ಒಂದು ದಿನ ಈ ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಎಲ್ಲ ಕಾಂಪ್ಲಿಕೇಟ್ ಆಗಿದೆ ಅನ್ನುವಂಥದ್ದು ನಿಮ್ಗೆ ಅನುಭವಕ್ಕೆ ಬರುತ್ತದೆ. ಯಾಕಂದ್ರೆ ನಿಮ್ಗೆ ಅನುಭವಕ್ಕೆಲ್ಲ ಆ ರೀತಿ ನೀವು ಮಾತನಾಡ್ತಾ ಇದ್ದೀರಾ, ಅದನ್ನು ನನಗೆ ಗೊತ್ತಿದೆ ಯಾವ ರೀತಿ ಕಾಂಪ್ಲಿಕೇಟ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಕಾನ್ಸೆಪ್ಟ್ ಮಾತಾಡ್ತಾರೆ. ಅವಾಗ ನಿರೂಪಕರು ಅಂತಾರೆ, ನಿನ್ನೆ ಹುಚ್ಚು ನಾಯಿ ಅದಕ್ಕೂ ಕಚ್ಚಿದೆ ಅಂತಾರೆ. ನೋಡಿ ಅದಕ್ಕೇನಾದರೂ ಹುಚ್ಚು ಬಂದರೆ ಏನು ಕತೆ ಯೋಚಿಸಿ ಕಾನ್ಸೆಪ್ಟ್. ನೋಡಿ ನಿನ್ನೆ ಹುಚ್ಚನೆ ಅದಕ್ಕೂ ಕಚ್ಚಿದೆ ಅಂತಾರೆ. ಅದಕ್ಕೂ ಅಂತಂದ್ರೇನು? ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತಾರೆ. ಒಂದು ವೇಳೆ ಅದಕ್ಕೇನಾದರೂ ಹುಚ್ಚು ಬಂದ್ರೆ ಏನ್ ಮಾಡ್ಬೋದು ಹೇಳ್ರಿ ಕಾನ್ಸೆಪ್ಟ್ರೆ? ನಿಮ್ಮ ಮಾತು ಕೇಳಿದರೆ ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಏನೇನು ಅಧಿಕಾರವಿಲ್ವಾ? ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಅವರಿಗೆ ಏನು ಕೂಡ ಅಧಿಕಾರ ಇಲ್ವಾ ನಿಮಗೆ? ಈ ರೀತಿಯಾಗಿ ನೀವು ಬೇಜವಾಬ್ದಾರಿತನದ ಮಾತುಗಳು ಮಾತಾಡ್ತಾ ಇದ್ದೀರಾ. ಸುಮ್ಮನೆ ಯುದ್ಧದಲ್ಲಿ ಮುಂದುವರಿಸಿಕೊಂಡು ಹೋಗೋದನ್ನು ಬಿಟ್ಟು ಎಂದಾಗುತ್ತದೆ. ನೋಡಿ ಸುಮ್ಮನೆ ಎಲ್ಲವನ್ನೂ ಬಿಟ್ಟಿದ್ರೆ ಸುಮ್ಮನೆ ಮುಂದುವರಿಸಿಕೊಂಡು ಹೋಗೋದನ್ನು ಬಿಟ್ಟು ಎಂದಾಗ್ತದೆ. ಅಂದ್ರೆ ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ನೀವು ನಡೆದುಕೊಂಡು ಹೋದ ಹಾಗೆ ಆಗುತ್ತದೆ. ನೀವು ಆ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಕಾನ್ಸೆಪ್ಟ್ ಅನ್ನುವಂತಹ ಮಾತನ್ನು ಮಾತಾಡ್ತಾರೆ ನಿರೂಪಕರು. ಅವಾಗ ಕಾನ್ಸೆಪ್ಟ್ ಮಾತಾಡ್ತಾರೆ, ಸರಿಯಾದ ಮಾತು ಹೇಳಿದೆ, ಒಪ್ಪತಕ್ಕಂಥ ಮಾತು ಅದು. ಇದ್ದುದನ್ನು ನಡೆಸ್ಕೊಂಡು ಹೋಗುವುದು ಕಷ್ಟ ಆಗಿದೆ. ಇದ್ದುದನ್ನು ನಡೆಸ್ಕೊಂಡು ಹೋಗೋದೇ ನನಗೆ ಕಷ್ಟ ಆಗಿದೆ. ಜನಗಳ ವಿಶ್ವಾಸ ಉಳಿಸ್ಕೊಂಡು ಕುರ್ಚಿಯನ್ನು ಉಳಿಸ್ಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಅನ್ನುವಂಥದ್ದು ಹೇಳ್ತಾರೆ. ಅಂದ್ರೆ ಕಾನ್ಸೆಪ್ಟ್ ಅಂತಂದ್ರೆ ಜನಗಳ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು, ಮತ್ತೆ ಕುರ್ಚಿಯನ್ನು ಕೂಡ ಉಳಿಸ್ಕೊಳ್ಬೇಕು, ಮತ್ತೆ ಈ ಟರ್ಮ್ ಏನು ಮುನ್ಸಿಪಲ್ ಪ್ರೆಸಿಡೆಂಟ್ ಏನು ಅವಧಿ ಇದೆಯಲ್ಲ ಆ ಅವಧಿಯನ್ನು ಮುಗಿಸಿದರೆ ಸಾಕಾಗಿದೆ ನನಗೆ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಕಾನ್ಸೆಪ್ಟ್ ಹೇಳ್ತಾರೆ. ಒಟ್ಟಾರೆಯಾಗಿ ನಾವು ಏನು ಅಧ್ಯಾಯ ಆಟದಲ್ಲಿ ಯಾವ ರೀತಿಯಾಗಿ ಏನು ಬೀದಿ ನಾಯಿಗಳ ಆಟದ ಬಗ್ಗೆ ಆ ನಿರೂಪಕರು ಮತ್ತು ಮುನ್ಸಿಪಲ್ ಪ್ರೆಸಿಡೆಂಟ್ ಆದಂತಹ ಖಾನ್ ಸಾಹೇಬರ ಮಧ್ಯದಲ್ಲಿ ಹಲವಾರು ಚರ್ಚೆಗಳು ಕೂಡ ನಡೆದು ಅನ್ನುವಂಥದ್ದು ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಅಧ್ಯಾಯ 7 ನೋಡೋಣ. ಧನ್ಯವಾದಗಳು.